ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿಯವರು, ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು 3ನೇ ಟರ್ಮ್ಗೆ ಆಯ್ಕೆಯಾಗಿದ್ದಾರೆ. 2014ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರು ಹೇಳಿದ್ದು ಅಚ್ಚೇ ದಿನ್ ಆಯಾಗ, ಮೇಕ್ ಇನ್ ಇಂಡಿಯಾ, ಈಗ ವಿಕಸಿತ್ ಭಾರತ್, ಅಮೃತ್ ಕಾಲ, ಈಗ ಅನೇಕ ರೀತಿಯ ಕನಸುಗಳನ್ನು ತುಂಬಿ ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ವಿಕಸಿತ್ ಭಾರತ್, ಅಮೃತ್ ಕಾಲ. ನಾನು ಮತ್ತೆ ವಿವರಗಳು ಹೋಗೋದಿಲ್ಲ, ಅಷ್ಟೆಲ್ಲ ಮಾತನಾಡಿದ್ರು. ಅದನ್ನ ನಂಬಿ ಓಟ್ ಹಾಕಿದ್ದಾರೆ. ಸುಮ್ಮನೆ ಓಟ್ ಹಾಕಿಲ್ಲ, ಜನಗಳು ನಂಬಿಬಿಟ್ಟಿದ್ದಾರೆ. ಏನೋ ಬದಲಾಗುತ್ತೆ, ಕಾಂಗ್ರೆಸ್ 70 ವರ್ಷಗಳಲ್ಲಿ ಮಾಡಲಾರ್ದು ನಾನು ಅದು ಮಾಡ್ತೀನಿ ಅಂತೆಲ್ಲ ಮಾತನಾಡಿದಂಥ ನರೇಂದ್ರ ಮೋದಿ ಅವರು ಮೊನ್ನೆ ಮಾತನಾಡ್ತಾ 7 ಡೋಂಟ್ಸ್ ಅಂತ ಹೇಳಿದ್ದಾರೆ. 7ಗಳು ಪಟ್ಟಿ ಮಾಡಿ ಇವನ್ ಮಾಡಬೇಡಿ, ಭಾರತ ಕ್ರೈಸಿಸ್ ಅಲ್ಲಿದೆ ಅಂತ ಮಾತಾಡಿದ್ರು. ಅವರು ಬಿಕ್ಕಟ್ಟಲ್ಲಿದೆ, ಏನೇನು ಮಾಡಬೇಡಿ ಅಂತ ಹೇಳಿದ್ದಾರೆ. ವಾಹನವನ್ನು ಬಳಸಬೇಡಿ, ಆದಷ್ಟು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡಿ, ತೈಲವನ್ನು ಉಳಿಸಿ, ಯಾಕಂದರೆ ತೈಲ ಸಿಗ್ತಾ ಇಲ್ಲ, ಎಣ್ಣೆ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಸಿಗ್ತಾ ಇಲ್ಲ, ಯಾಕಂದರೆ ಯುದ್ಧ ನಡೀತಾ ಇದೆ. ತೈಲವನ್ನು ಕಡಿಮೆ ಬಳಸಿ, ಇಂಧನ ಕಡಿಮೆ ಬಳಸಿ, ವರ್ಕ್ ಫ್ರಮ್ ಹೋಮ್. 3ನೇದು ಬಂಗಾರವನ್ನು ಕೊಳ್ಳಬೇಡಿ, 1 ವರ್ಷ ತನಕ ಬಂಗಾರವನ್ನು ಕೊಳ್ಳಬೇಡಿ. ಯಾಕೆ? ಬಂಗಾರವನ್ನು ಕೊಂಡಷ್ಟು ವಿದೇಶ ವಿನಿಮಯದಲ್ಲಿ ಡಾಲರ್ ಬೆಲೆ ಜಾಸ್ತಿ ಆಗಿದೆ, ಹೀಗಾಗಿ ವೆಚ್ಚ ಜಾಸ್ತಿ ಆಗುತ್ತೆ. ನಮಗೆ ವಿದೇಶಿ ವಿನಿಮಯ ಮೀಸಲು ನಿಧಿ ಅಂತ ಇರುತ್ತೆ, ಫೋರೆಕ್ಸ್, ಅಲ್ಲಿ ಅದು ಕಡಿಮೆ ಆಗುತ್ತೆ. ಬಂಗಾರ ಕೊಳ್ಳಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ, ಮೋದಿ ಸಾಹೇಬರು ಹೇಳ್ತಿರುವಂಥದ್ದು. ಅಡಿಗೆಯಲ್ಲಿ ಎಣ್ಣೆ ಕಡಿಮೆ ಬಳಸಿ, ಮತ್ತು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಬಳಸಿ, ಸಹಜ ಕೃಷಿ ಮಾಡಿ, ಸಾವಯವ ಕೃಷಿ ಮಾಡಿ, ಈ ಥರದ ಒಂದು ದೇಶದ ಜನಗಳಿಗೆ ಹೇಳಿದ್ದಾರೆ ಅವರು. ಸೊ ಅಚ್ಚೇ ದಿನ್ ಬರುತ್ತಂದಾಗ ಮಾಸ್ಟರ್ ಸ್ಟ್ರೋಕ್ ಅಂದರು BJP ಬೆಂಬಲಿಗರು, ವಿಕಸಿತ್ ಭಾರತ್ ಅಂದರು ಮಾಸ್ಟರ್ ಸ್ಟ್ರೋಕ್ ಅಂದರು, ಅಮೃತ್ ಕಾಲ್ ಅಂದರು ಮಾಸ್ಟರ್ ಸ್ಟ್ರೋಕ್ ಅಂದರು, ಡಿಜಿಟಲ್ ಇಂಡಿಯಾ ಮಾಸ್ಟರ್ ಸ್ಟ್ರೋಕ್ ಅಂದರು, ಟ್ರಿಲಿಯನ್ ಎಕನಾಮಿ ಅಂತಂದ್ರು ಮಾಸ್ಟರ್ ಸ್ಟ್ರೋಕ್ ಅಂದ್ರು. ಅದು ದೇಶದ ಜಾಗತಿಕವಾಗಿ 4ನೇ ಅತಿ ದೊಡ್ಡ, ಆರ್ಥಿಕವಾಗಿ ಅತಿ ದೊಡ್ಡ ರಾಷ್ಟ್ರ ಭಾರತ ತಂದ್ರು ಮಾಸ್ಟರ್ ಸ್ಟ್ರೋಕ್ ಅಂದ್ರು. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇವೆಲ್ಲ ಮಾಡಬಾರ್ದಾಗಿತ್ತಲ್ಲ. ಆದರೆ ಅದ್ಯಾವುದೂ ಇಲ್ಲ, ಅವೆಲ್ಲ ಸುಳ್ಳು ಎನ್ನುವ ರೀತಿಯಲ್ಲಿ ಇವೆಲ್ಲ ಮಾಡ್ಬೇಕಂತ ಹೇಳಿದಾಗ ಇದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ತಾ ಇದ್ದಾರೆ. ಈ ಥರದ ಒಂದು ಹೇಳ್ತೀವಲ್ಲ, ಒಂದು ಹುಚ್ಚುತನದ ಹಿಪೋಕ್ರಸಿಯ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಿಪೋಕ್ರಸಿ ತುಂಬಿಕೊಂಡಂಥ ಒಂದು ವ್ಯವಸ್ಥೆ ಎಲ್ಲ ಬದುಕ್ತಾ ಇದ್ದಾಗ ಹೇಗೆ ನಾವು ಸಿವಿಲ್ ಸೊಸೈಟಿ ಪ್ರಜ್ಞಾವಂತರು ಅನಿಸ್ಕೊಂಡವರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಹೇಗೆ ನಾವು ಮುಂದಿನ ದಿನಗಳಲ್ಲಿ ಬದುಕಬೇಕು ಎನ್ನುವ ಪ್ರಶ್ನೆ ಇದ್ದಾಗ ನಾವು ಸಿನಿಕರಾಗದೆ ಇವರ ಒಂದೊಂದೇ ಮಾತುಗಳನ್ನು ಒಂದು ಪ್ರಶ್ನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ಬೇರೆ ದಾರಿ ಇಲ್ಲ. ಉದಾಹರಣೆಗೆ ವಾಹನಗಳನ್ನು ಬಳಸಬೇಡಿ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಎರಡನ್ನು ಸೇರಿಸಿ ಅವ್ರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ತೈಲ ಕೊರತೆ ಇದೆ, ತೈಲದ ಇಂಧನದ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಆ ಪ್ರಶ್ನೆಯನ್ನು ತಗೊಳ್ಳೋಣ. ಇವರು ಅಧಿಕಾರಕ್ಕೆ ಬಂದು 2014ರಿಂದ 2016 12 ವರ್ಷಗಳಾದವು. ಇವತ್ತಿಗೂ 60%-70% ತೈಲವನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗಿದ್ರೆ ಯಾಕತಕ್ಕೋಸ್ಕರ ಇವರು ಸ್ವಾವಲಂಬನೆ ಸಾಧಿಸ್ತಿಲ್ಲ ತೈಲ ಉತ್ಪನ್ನದಲ್ಲಿ? ಆಯಿಲ್ ಮ್ಯಾನುಫ್ಯಾಕ್ಚರ್, ಕ್ರೂಡ್ ಆಯಿಲ್ ಉತ್ಪನ್ನದಲ್ಲಿ, ಕಚ್ಚಾ ತೈಲ ಉತ್ಪನ್ನದಲ್ಲಿ ಯಾತಕ್ಕೋಸ್ಕರ ಇವರು 12 ವರ್ಷಗಳಲ್ಲಿ ಸ್ವಾವಲಂಬನೆ ಸಾಧಿಸೋದ ಕಡೆಗೆ ಹೆಜ್ಜೆ ಹಾಕಲಿಲ್ಲ? ಯಾತಕ್ಕೋಸ್ಕರ ನಾವು ಇಂದಿಗೂ ಇಂಪೋರ್ಟ್, ಆಮದು ಮಾಡ್ಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಿದ್ದೀವಿ? 2014ರಲ್ಲಿ 77.6% ಇದ್ದಂಥ ಆಮದು ಪ್ರಮಾಣ ಈಗ 88.6%ಗೆ ಯಾತಕ್ಕೆ ಏರಿದೆ? ಯಾತಕ್ಕೋಸ್ಕರ ಇವರು ಮೇಕ್ ಇನ್ ಇಂಡಿಯಾ ಅಂತಂದ್ರು, ಆತ್ಮನಿರ್ಭರ್ ಭಾರತ್ ಅಂದ್ರು, ಅಮೃತ್ ಕಾಲ್ ಅಂತಂದ್ರು. ಇವೆಲ್ಲವೂ ಏನಾಗಿದ್ರೆ ನೀವೆಲ್ಲ ಮೋದಿಯ ಅಭಿಮಾನಿಗಳು, BJP ಅಭಿಮಾನಿಗಳು ಇವೆಲ್ಲ ನಂಬ್ಕೊಂಡು ಓಟ್ ಹಾಕಿದಿರಲ್ಲ, ನೀವು ಅವ್ರನ್ನ ಕೇಳ್ಬೇಕಲ್ವಾ? ಯಾತಕ್ಕೋಸ್ಕರ ನೀವು ಆತ್ಮನಿರ್ಭರ್ ಭಾರತ್ ಅಂದ್ರಿ, ಮೇಕ್ ಇನ್ ಇಂಡಿಯಾ ಅಂದ್ರಿ, ವಿಕಸಿತ್ ಭಾರತ್ ಅಂದ್ರಿ, ಆದ್ರೂ ಸಹ ಯಾಕೆ ತೈಲ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಕ್ಕಾಗ್ತಾ ಇಲ್ಲ? ಯಾತಕ್ಕೋಸ್ಕರ ನಾವು ಇನ್ನೂ 88% ಆಮದು ಮಾಡ್ಕೊಳ್ತಾ ಇದ್ದೀವಿ ದುಬಾರಿ ಬೆಲೆಯಲ್ಲಿ ಕೊಟ್ಬಿಟ್ಟಂತ ನೀವು ಪ್ರಶ್ನೆ ಮಾಡ್ಬೇಕಲ್ವಾ? ಎರಡನೇದು ಹರ್ಮುಜ್, ಈಗ ಹೇಳ್ತಾರೆ ಜಿಯೋ ಪಾಲಿಟಿಕ್ಸ್. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡಿದ ಕಾರಣಕ್ಕೆ ತೈಲ ಬಿಕ್ಕಟ್ಟು ಉಂಟಾಗಿದೆ. ಹರ್ಮುಜ್ ಜಲಸಂಧಿಯ ಮೂಲಕ ಏನು ಭಾರತದ ತೈಲವನ್ನು ಹೊತ್ತಂತ ನೌಕೆಗಳು ಬರಬೇಕಾಗಿತ್ತು, ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ತೈಲ ಬೆಲೆ ಜಾಸ್ತಿ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಾ. ಆದರೆ 70% ಆಮದೇನು ಮಾಡ್ತಾ ಇದ್ದಾರೆ ಇವರು, ಅದು ಹರ್ಮುಜ್ ಜಲಸಂಧಿಯ ಮೂಲಕ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಹಾಗಿದ್ಮೇಲೆ ಹರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಭಾರತದ ಮೇಲೆ ಆಗ್ಬಾರ್ದಲ್ವಾ ಎನ್ನುವ ಪ್ರಶ್ನೆ ನೀವು ಮಾಡ್ಬೇಕಲ್ವಾ ಅಭಿಮಾನಿಗಳೇ?
ಮೂರನೇದು, ಇರಾನ್ ಮೂಲಕ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ತೈಲ ಖರೀದಿ ಮಾಡ್ತಾ ಇದ್ವಿ 2019ರಲ್ಲಿ. ನಂತರ ಅದು ರೂಪಾಯಿ ವ್ಯವಹಾರದಲ್ಲಿ ಖರೀದಿ ಮಾಡ್ತಾ ಇದ್ರು. ಯಾತಕ್ಕೋಸ್ಕರ ನೀವು ಅಮೆರಿಕಾಗೆ ಭಯಬಿದ್ಬಿಟ್ಟು ಇರಾನ್ನಿಂದ ತೈಲ ಖರೀದಿ ನಿಲ್ಲಿಸಿದ್ರಿ, ಮತ್ತೆ ಖರೀದಿ ಮಾಡ್ತಾ ಇದ್ರೆ ಮತ್ತೆ ನಿಲ್ಲಿಸ್ತಾ ಇದ್ದೀರಾ? ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ತೈಲ ಖರೀದಿ ಮಾಡ್ತಾ ಇದ್ರು, ಆದ್ರೆ ರಷ್ಯಾದಿಂದ ಈಗ ತೈಲ ಖರೀದಿ ಮಾಡಿದ್ವಿ. ಅಮೆರಿಕದಕ್ಕೆ ಭಯ ಬಿದ್ಬಿಟ್ಟು ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಿದ್ರಿ. ಅಮೆರಿಕ ಪರವಾನಗಿ ಕೊಟ್ಟ ನಂತರ ತೈಲ ಖರೀದಿಯನ್ನ ಮತ್ತೆ ಶುರು ಮಾಡ್ತೀರಿ. ಅಮೆರಿಕ ಬೇಡದ ನಿಲ್ಲಿಸ್ತಾ ಇದ್ದೀರಾ. ಯಾತಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀರಾ ಅನ್ನೋದನ್ನ ಕೇಳ್ಬೇಕಲ್ವಾ? ಮತ್ತು ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಿ ಇಸ್ರೇಲಿಗೆ ಬೆಂಬಲ ಕೊಟ್ಟು ಇರಾನ್ ಜೊತೆಗೆ ಹಗೆತನ ಕಟ್ಟಿಕೊಳ್ಳೋದಕ್ಕೆ ಯಾತಕ್ಕೆ ನೀವು ಹಗೆತನ ಕಟ್ಟಿಕೊಳ್ಳುವಂತ ವಾತಾವರಣವನ್ನ ಯಾತಕ್ಕೆ ತಲುಪಿದ್ವಿ ಎನ್ನುವುದಂತ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಮತ್ತು 2014ರಿಂದ 2021 ಅವಧಿಯಲ್ಲಿ 2014ರಿಂದ 2021 ಅವಧಿಯಲ್ಲಿ ನೇರವಾಗಿ ಕೇಂದ್ರದ ಬೊಕ್ಕಸಕ್ಕೆ ಹೋಗುವಂತ ಎಕ್ಸೈಸ್ ಡ್ಯೂಟಿ ಅಂತ ಏನ್ ಕರಿತಾ ಇದೀವಿ, ಎಕ್ಸೈಸ್ ಡ್ಯೂಟಿಯನ್ನ ಹೆಚ್ಚು ಮಾಡಿದ್ದಾರೆ. 248% ಅಷ್ಟು ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ 2014ರಲ್ಲಿ ಎಕ್ಸೈಸ್ ಡ್ಯೂಟಿ, ತೈಲದ ಮೇಲಿನ ಎಕ್ಸೈಸ್ ಡ್ಯೂಟಿ, ಪೆಟ್ರೋಲ್ ಉತ್ಪನ್ನಗಳ ಮೇಲಿನ ಎಕ್ಸೈಸ್ ಡ್ಯೂಟಿ ₹9.48 ಇದ್ದಿದ್ದು 2021 ಹೊತ್ತಿಗೆ ₹32.98, ₹32.98 ಆಗಿದೆಯಲ್ಲ. ಅದತ್ರ 248% ಹೆಚ್ಚಾಗಿದೆಯಲ್ಲ. ಅದರ ಪರಿಣಾಮವಾಗಿ ಸುಮಾರು 38.89 ಲಕ್ಷ ಕೋಟಿ ಗಳಿಸಿದಾರಲ್ಲ, ಆ ಮೊತ್ತ ಎಲ್ಲಿ ಹೋಯ್ತು ಅಂತ ನಾವು ಮೋದಿ ಅವ್ರನ್ನ ಕೇಳ್ಬೇಕಲ್ವಾ? 38.89 ಲಕ್ಷ ಕೋಟಿ ಎಕ್ಸೈಸ್ ಡ್ಯೂಟಿ ಹೆಚ್ಚಳದಿಂದ ಆಗಿದೆ. ಕಳೆದ 11 ವರ್ಷಗಳಲ್ಲಿ, ಕಳೆದ 10-9 ವರ್ಷಗಳಲ್ಲಿ ಹೆಚ್ಚಳ ಆಗಿದೆಯಲ್ಲ, ಅದರ ದುಡ್ಡು ಎಲ್ಲಿ ಹೋಯ್ತು? 38.89 ಲಕ್ಷ ಕೋಟಿ ಹೆಚ್ಚುವರಿ ಸಿಕ್ಕಿದಲ್ಲಿ ಎಕ್ಸೈಸ್ ಡ್ಯೂಟಿಯಿಂದ ಅದು ಎಲ್ಲಿ ಹೋಯ್ತು ಅಂತ ನಾವು ಕೇಳ್ಬೇಕಲ್ವಾ? ಕಳೆದ 11 ವರ್ಷಗಳಲ್ಲಿ ಈ ತೈಲ ವ್ಯತ್ಯಾಸದಲ್ಲಿ, ಅಂದ್ರೆ ಕ್ರೂಡ್ ಆಯಿಲ್ ಪೆಟ್ರೋಲ್ ಬೆಲೆಯ ತೈಲ ವ್ಯತ್ಯಾಸದಲ್ಲಿ ಸುಮಾರು 11 ಲಕ್ಷ ಕೋಟಿ ಹೆಚ್ಚುವರಿಯಾಗಿ ಸಿಕ್ಕಿದೆಯಲ್ಲ. ಅಂದ್ರೆ ಸುಮಾರು ಬ್ಯಾರೆಲ್ ಲೆಕ್ಕದಲ್ಲಿ ಏನು $50 ಏನು ಬ್ಯಾರೆಲ್ ಬೆಲೆ ಇತ್ತು, ಈಗ ಸರಾಸರಿ $68 ಬ್ಯಾರೆಲ್ ಬೆಲೆ ಬಂದಿದೆಯಲ್ಲ. ಈ ತೈಲ ಬೆಲೆ ವ್ಯತ್ಯಾಸದಲ್ಲಿ ಸುಮಾರು 44 ಲಕ್ಷ ಕೋಟಿ ಏನು ಹೆಚ್ಚುವರಿ ದುಡ್ಡು ಬಂದಿದೆಯಲ್ಲ, ಆ ದುಡ್ಡು ಎಲ್ಲಿ ಹೋಯ್ತು 11 ವರ್ಷಗಳಲ್ಲಿ? ಆ ದುಡ್ಡನ್ನ ಏನ್ ಮಾಡಿದ್ರಿ ಅಂತ ನಾವು ಕೇಳ್ಬೇಕಲ್ವಾ? ಇದು ತೈಲ ಉತ್ಪನ್ನಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗುತ್ತೆ. ಹೀಗಾಗಿ ನೀವು ತೈಲದ ಮೇಲೆ ಅವಲಂಬಿತರಾಗಬೇಡಿ ಅಂತಂದಾಗ ಇವೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ. ಇನ್ನು ಮನೆಯಿಂದ ಕೆಲಸ ಮಾಡಿ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಸ್ವಾಮಿಗಳೇ, ನಾವು ಮೋದಿಯವ್ರನ್ನ ಕೇಳಬೇಕಾಗಿರೋದು, ಮನೆಯಿಂದ ಕೆಲಸ ಮಾಡೋದಕ್ಕೆ ಎಷ್ಟು % ಜನಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಭಾರತದಲ್ಲಿ ಉದ್ಯೋಗದಲ್ಲಿರುವಂತವ್ರು 89ರಿಂದ 92% ಅನೌಪಚಾರಿಕ ವಲಯದಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಭಾರತದ ಜನಸಂಖ್ಯೆಯ 89ರಿಂದ 92% ಅನೌಪಚಾರಿಕ ವಲಯದಲ್ಲಿದೆ. ಅಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಫಾರ್ಮಲ್ ಸೆಕ್ಟರ್ ಅಲ್ಲಿ ಇಲ್ಲ. ಇವರೆಲ್ಲರೂ ದಿನನಿತ್ಯ ಅಮೆಜಾನ್ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅಮೆಜಾನ್ ಇಂದ ತರುವವರು, ಫ್ಲಿಪ್ಕಾರ್ಟ್ ಅಲ್ಲಿ ತರುವವರು, ಅಥವಾ ಕ್ಯಾಬ್ ಓಡಿಸ್ತಿರುವಂತವ್ರು ಆಗಿರ್ಬೋದು, ಗಿಗ್ ವರ್ಕರ್ಸ್ ಆಗಿರ್ಬೋದು, ಮೊಬೈಲ್ ಅಂಗಡಿ ಇಟ್ಕೊಂಡಿರುವಂತವ್ರು, ಸಿಮ್ ಕಾರ್ಡ್ ಈ ತರ ಅನೇಕ ರೀತಿ ಇನ್ಫಾರ್ಮಲ್ ಸೆಕ್ಟರ್ ಇರುವಂತವ್ರು. ಇವರು ಮನೆಯಲ್ಲಿ ಕೂತು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರುವಂತವ್ರು ಕೇವಲ 8ರಿಂದ 10% ಜನ ಮಾತ್ರ ವೈಟ್ ಕಾಲರ್ ಜಾಬ್ ಮಾತ್ರ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಸಾಧ್ಯ. ಉಳಿದಂತೆ 90% ಜನ ಇವರೆಲ್ಲರೂ ಬೀದಿಯಲ್ಲಿ ಅಥವಾ ದಿನನಿತ್ಯ ಹೊರಗಡೆ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ದಿನನಿತ್ಯದ ಬದುಕು ಸಾಗಿಸಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇವ್ರ ಬದುಕು ಏನಾಗಬೇಕು? ಮೋದಿ ಅವರು ಹೇಳ್ತಿರುವಂತದ್ದು ಮನೆಯಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಪರ್ಸೆಂಟೇಜ್ ಕೇವಲ 10% ಮಾತ್ರ, ಗರಿಷ್ಠ 10% ಮಾತ್ರ ವೈಟ್ ಕಾಲರ್ ಜಾಬ್ಸ್ಗಳು, ಟೆಕ್ನಾಲಜಿ ಟೆಕ್ಕಿಗಳು, IT-BT ಅವ್ರು ಮಾತ್ರ ಮನೆಯಿಂದ ಕೆಲಸ ಮಾಡಕ್ಕೆ ಸಾಧ್ಯ. ಹೊರತಾಗಿ ಇನ್ನುಳಿದಂತೆ 90% ಜನ ಏನು ಅಸಂಘಟಿತ ವಲಯದ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಯಲ್ಲಿ ಕೆಲಸ ಮಾಡೋರಿದ್ದಾರೆ, ಇನ್ಫಾರ್ಮಲ್ ಸೆಕ್ಟರ್ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲ ಬದುಕು ಏನ್ ಮಾಡ್ಬೇಕಾಗಿದೆ ಎನ್ನುವಂತ ಪ್ರಶ್ನೆ ನಾವು ಮಾಡ್ಬೇಕಾಗತ್ತೆ. ಇದೆಷ್ಟು ಹಿಪೋಕ್ರಸಿಯಿಂದ ಕೂಡಿದೆ ಅಂತ ನಾವು ಹೇಳ್ಬೇಕಾಗತ್ತೆ. ಮತ್ತು ಇವರು ಸರಳತೆಯನ್ನ ನಮಗೆ ಬೋಧಿಸ್ತಾ ಇದ್ದಾರೆ. ಸರಳತೆಯನ್ನ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇದ್ರೆ, ನೀವು ಮೋದಿಯವರ 11 ವರ್ಷಗಳ ಅವಧಿಯಲ್ಲಿ ಅಧಿಕೃತವಾಗಿ ಸಿಕ್ಕಂತ ಮಾಹಿತಿಯ ಪ್ರಕಾರ ಮೋದಿಯವರ ಚುನಾವಣಾ ಪ್ರಚಾರ, ಆ ಪಬ್ಲಿಸಿಟಿ ಈ ಪಬ್ಲಿಸಿಟಿ ಎಲ್ಲವನ್ನು ಸೇರಿಸಿದ್ರೆ 5,987 ಕೋಟಿ ಖರ್ಚಾಗಿದೆ ಕಳೆದ 11 ವರ್ಷಗಳಲ್ಲಿ ಮೋದಿಯವರ ಪಬ್ಲಿಸಿಟಿಗೋಸ್ಕರ. ಈ ಪಬ್ಲಿಸಿಟಿಯಿಂದ ಲಾಭ ಆಗಿದ್ದಾರಿಗೆ? ಬಿಜೆಪಿ ಪಕ್ಷಕ್ಕೆ. ಬಿಜೆಪಿ ಪಕ್ಷಕ್ಕೋಸ್ಕರ ಅವ್ರು ಪ್ರಚಾರ ಮಾಡಿದ್ದಾರೆ, ಬಿಜೆಪಿ ಪಕ್ಷದಕ್ಕೋಸ್ಕರ ಅವ್ರು ಚುನಾವಣಾ ಪ್ರಚಾರ ಮಾಡಿದ್ದಾರೆ, ಬಿಜೆಪಿ ಪಕ್ಷಕ್ಕೋಸ್ಕರ ಅವ್ರು ಪಬ್ಲಿಸಿಟಿ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಪಕ್ಷವನ್ನು ಗೆಲ್ಲಿಸೋದಕ್ಕೋಸ್ಕರ ಅವರು 5,987 ಕೋಟಿ 11 ವರ್ಷದಲ್ಲಿ ಖರ್ಚು ಮಾಡಿದ್ದಾರೆ. ಅಂದ್ರೆ ಪ್ರತಿದಿನ ಸರಾಸರಿ 1.5 ಕೋಟಿ ಖರ್ಚು ಮಾಡಿದ್ದಾರೆ. ಆದ್ರೆ ಅವರು ಸರಳತೆಯನ್ನ ಬೋಧಿಸ್ತಿರೋದು ಭಾರತದ ಜನತೆಗೆ. ನೀವು ಒಂದೊಪ್ಪತ್ತು ಊಟ ಮಾಡಿ ಅಂತ ಹೇಳ್ತಿರೋದು ಭಾರತದ ಜನತೆಗೆ, ನೀವು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಿರುವಂತದ್ದು
ಭಾರತದ ಜನತೆಗೆ. ಇನ್ನು ಸುಮಾರು ಮೋದಿಯವರ ವಿದೇಶಿ ಪ್ರವಾಸದಿಂದ 2021ರಿಂದ 25ರ ಅವಧಿಯಲ್ಲಿ ಮೋದಿಯವರ ವಿದೇಶಿ ಪ್ರವಾಸದಿಂದ 362 ಕೋಟಿ ಖರ್ಚಾಗಿದೆ. 362 ಕೋಟಿ ಖರ್ಚಾಗಿದೆ ಅಂತಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತೆ, ಯಾಕೆ ನೀವು 362 ಕೋಟಿ ಖರ್ಚು ಮಾಡ್ಬಿಟ್ಟು ವಿದೇಶಿ ಪ್ರವಾಸ ಮಾಡಿದ್ರಿ? ಕಳೆದ 5 ವರ್ಷಗಳಲ್ಲಿ ಆ ವಿದೇಶಿ ಪ್ರವಾಸದಿಂದ ಭಾರತದ ವಿದೇಶಾಂಗ ವ್ಯವಹಾರದಲ್ಲಿ ಏನಾದರೂ ಸುಧಾರಣೆ ಆಗಿದೆ ಅಂದ್ರೆ ಯಾವುದೇ ರೀತಿಯ ಸುಧಾರಣೆ ಆಗಿಲ್ಲ. ಭಾರತ ಮತ್ತು ಚೀನಾದ ನಡುವೆ ವಿದೇಶಾಂಗ ವ್ಯವಹಾರಗಳಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಇರಾನ್ ಜೊತೆಗೆ ಭಾರತದ ಸಂಬಂಧ ಸರಿ ಇಲ್ಲ. ಅಮೆರಿಕದ ಜೊತೆಗೂ ಭಾರತ ಸಂಬಂಧ ಅತಿ ಹೆಚ್ಚು 16 ಕೋಟಿ ಒಂದು ವರ್ಷದಲ್ಲಿ ಅಮೆರಿಕ ಜೊತೆ ವಿದೇಶ ಪ್ರವಾಸ ಖರ್ಚಾಗಿದೆ. ಅಮೆರಿಕ ಜೊತೆಗೆ ಭಾರತದ ವ್ಯವಹಾರ ಸರಿ ಇಲ್ಲ. ರಷ್ಯಾ ಜೊತೆಗೆ ಭಾರತದ ವ್ಯವಹಾರ ಸರಿ ಇಲ್ಲ. ಬಾಂಗ್ಲಾದೇಶ ಜೊತೆಗೆ ಭಾರತದ ಸಂಬಂಧ ಸರಿ ಇಲ್ಲ. ಆಮೇಲೆ ಮಿಡ್ಲ್ ಏಷ್ಯಾ ಏನು ಭಾರತದ ಪ್ರವಾಸ ಮಾಡಿದರೆ ಅಲ್ಲಿಯೂ ಭಾರತದ ವ್ಯವಹಾರ ಸರಿ ಇಲ್ಲ. ಹಂಗಂದ್ರೆ ಇವರು 362 ಕೋಟಿ 2021ರಿಂದ 25ರ ಅವಧಿಯಲ್ಲಿ ಏನು ವಿದೇಶಿ ಪ್ರವಾಸಕ್ಕೆ ಖರ್ಚು ಮಾಡಿದರೆ 2025ರ ಅವಧಿ 1 ವರ್ಷದ ಅವಧಿಯಲ್ಲಿ 67 ಕೋಟಿ ಏನು ಖರ್ಚು ಮಾಡಿದ್ದಾರೆ ವಿದೇಶ ಪ್ರವಾಸಕ್ಕೆ. ಅದರ ಅಕೌಂಟಬಿಲಿಟಿ ಕೊಡ್ಬೇಕಲ್ವಾ? ನೀವು ವಿದೇಶ ಪ್ರವಾಸ ಖರ್ಚು ಮಾಡಿದ್ದೀರಾ, ಹೌದು, ಪ್ರಧಾನಿಗಳು ಯಾಕೆ ಮಾಡ್ಬೇಕಾಗತ್ತೆ, ಆದ್ರೆ ಸಂಬಂಧಗಳು ಯಾಕೆ ಹದಗೆಡ್ತಾ ಇದ್ದಾವೆ, ವಿದೇಶದ ಜೊತೆಗೆ ಸಂಬಂಧಗಳು ಯಾಕೆ ಹದಗೆಟ್ಟಿದೆ ಅಂತ ಕೇಳ್ಬೇಕಾಗತ್ತೆ. ಮತ್ತೆ ನೀವೇತಕ್ಕೆ ಸರಳತೆ ಬೋಧಿಸುವಂತ ನೀವೇತಕ್ಕೆ ಸರಳತೆಯನ್ನು ಪಾಲಿಸ್ತಿಲ್ಲ ಅಂತ ನಾವು ಕೇಳ್ಬೇಕಾಗತ್ತಲ್ವಾ? ಇನ್ನು ಇವರು ಬಂಗಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಂಗಾರವನ್ನ ಕಲಿಸಬೇಡಿ ಅಂತ ಬಹಳ ಹೇಳ್ತಾ ಇದ್ದಾರೆ. ಇದು ಭಾರತದ ಮೀಸಲು ನಿಧಿ ಅಂತ ಕೇಳ್ತಾರಲ್ಲ, ವಿದೇಶಿ ವಿನಿಮಯಗಳ ಸಂಗ್ರಹದ ಮೀಸಲು ನಿಧಿ ಫೋರೆಕ್ಸ್ ಅಂತ ಕರೀತಾ ಇದ್ದಾರೆ. ಅದು ಇವತ್ತು 690 ಕೋಟಿ ಇದೆ ಅಂತ ವರದಿಗಳು ಬರ್ತಾ ಇದೆ. ಹತ್ರ 64 ಲಕ್ಷ ಕೋಟಿ ಇದೆ ಅಂತ ಹೇಳ್ಬಿಟ್ಟು ವರದಿಗಳು ಬರ್ತಾ ಇದ್ದಾರೆ. ಆದ್ರೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಭಾರತದ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರುಗಡೆಗೆ 95 ರೂಪಾಯಿ 96 ರೂಪಾಯಿಗೆ ಏರ್ತಾ ಇದೆ. ಅಂದ್ರೆ ಕುಸಿತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ, ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದೆ. ಇದರಿಂದ ಹಣದುಬ್ಬರ ಹೆಚ್ಚಾಗ್ತಾ ಇದೆ, ವ್ಯವಸ್ಥೆಯಲ್ಲಿ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಈ ಹಣದುಬ್ಬರ ಹೆಚ್ಚಾಗೋದಕ್ಕೆ RBI ಏನ್ ಮಾಡುತ್ತಂದ್ರೆ ಡಾಲರ್ನ ಚಲಾವಣೆ ಬಿಡುತ್ತೆ. ಹತ್ರ ಸುಮಾರು 4.18 ಲಕ್ಷ ಕೋಟಿ ಡಾಲರ್ ಮೊತ್ತವನ್ನ ಮಾರಾಟ ಮಾಡಿದೆ. 45ರಿಂದ 57 ಬಿಲಿಯನ್ ಡಾಲರ್ ಮೊತ್ತದಷ್ಟು ಡಾಲರ್ ಅನ್ನ ಮಾರಾಟ ಮಾಡಿದೆ RBI ರೂಪಾಯಿಯನ್ನು ಉಳಿಸಲು. ಅಂದ್ರೆ ಇವರು ರೂಪಾಯಿಯನ್ನು ಉಳಿಸ್ಲಿಕ್ಕೆ 4.18 ಲಕ್ಷ ಕೋಟಿಯಷ್ಟು ಡಾಲರ್ನ ಮಾರಾಟ ಮಾಡ್ತಾ ಹೋಗುತ್ತೆ. ಆದ್ರೆ ಡಾಲರ್ನ ಮಾರಾಟ ಮಾಡಿದಷ್ಟು ಫೋರೆಕ್ಸ್ ಅಂತ ಏನ್ ಕರಿತಾ ಇದೀವಿ ಮೀಸಲು ನಿಧಿಯಲ್ಲಿ ಡಾಲರ್ನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಡಾಲರ್ನ ಪ್ರಮಾಣ ಕಡಿಮೆ ಆದಷ್ಟು ಹಣದುಬ್ಬರ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಆಪತ್ಕಾಲೀನ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆಗಿದ್ದಾಗ ಮೋದಿಯವರ ಆರ್ಥಿಕ ನೀತಿ ಏನಾಗಬೇಕಾಗಿತ್ತು? ರೂಪಾಯಿ ಮೌಲ್ಯವನ್ನು ಹೆಚ್ಚಿಸುವುದರ ಕಡೆಗೆ ಇರಬೇಕಾಗಿತ್ತು. ಆದ್ರೆ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ರೂಪಾಯಿ ಮೌಲ್ಯ ಕುಸಿತಾ ಇದೆ ಮತ್ತು ಈ ಬಂಗಾರವನ್ನು ಹೆಚ್ಚು ಖರೀದಿಸಿದಷ್ಟು ಫೋರೆಕ್ಸ್ ನಲ್ಲಿ ಡಾಲರ್ನ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾರಣಕ್ಕೋಸ್ಕರ ಹಣದುಬ್ಬರ ಹೆಚ್ಚಾಗುತ್ತೆ, ಆಮದು ಹೆಚ್ಚಾಗ್ತಾ ಹೋಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ರಲ್ಲ. ಹಾಗಿದ್ರೆ ಇದಕ್ಕೆ ಮೂಲ ಕಾರಣ ಇರುವಂತಹದ್ದು ರೂಪಾಯಿಯ ಮೌಲ್ಯ ಕುಸಿತಾ ಇದೆಯಲ್ಲ, ಅದಕ್ಕೋಸ್ಕರ ನೀವು ಏನು 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 ಕ್ರಮ ತೆಗೆದುಕೊಂಡಿದ್ರೆ ಅಂತ ನಾವು ಕೇಳ್ಬೇಕಲ್ವಾ? ಇನ್ನು ಬಹಳ ಮುಖ್ಯವಾಗಿ ಇವರು ಕೈಗಾರಿಕೆ ಬಗ್ಗೆ ನಾವು ಮಾತಾಡೋದಾದ್ರೆ ಕಳೆದ 11 ವರ್ಷಗಳಲ್ಲಿ 2024 ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 38.8 ಬಿಲಿಯನ್ ಡಾಲರ್ ಮೊತ್ತವನ್ನ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ವಿದೇಶಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಏನ್ ಬಂದಂತವರು ಸುಮಾರು 3.5 ಲಕ್ಷ ಕೋಟಿಯಷ್ಟು FDI ಮೊತ್ತವನ್ನ ವಾಪಸ್ ತಗೊಂಡಿದ್ದಾರೆ. 3.5 ಲಕ್ಷ ಕೋಟಿ ಹತ್ತತ್ರ 38.8 ಬಿಲಿಯನ್ ಡಾಲರ್ ಮೊತ್ತದಷ್ಟು ಹಣವನ್ನ ವಾಪಸ್ ತಗೊಂಡೋಗಿದ್ದಾರೆ. ವಿದೇಶಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಹೇಳಿರೋರು. ಹಾಗಿದ್ಮೇಲೆ ಯಾತಕ್ಕೋಸ್ಕರ ವಾಪಸ್ ತಗೊಂಡ್ರು? ಸುಮಾರು ಈ 3750 ವಿದೇಶಿ ಬಂಡವಾಳ ಹೂಡಿಕೆ ಮಾಡುವಂತ ಉದ್ಯಮಿಗಳು ವಾಪಸ್ ಹೋಗಿದ್ದಾರೆ. ಹತ್ತತ್ರ 2024ರಲ್ಲಿ 10.1 ಬಿಲಿಯನ್ ಡಾಲರ್ ಅಷ್ಟು ವಿದೇಶಿ ಬಂಡವಾಳ ಹೂಡಿಕೆಯನ್ನ ವಾಪಸ್ ಇದ್ರೆ ಭಾರತದಲ್ಲಿ 2025ರ ಹೊತ್ತಿಗೆ ಅದು 0.4 ಬಿಲಿಯನ್ ಡಾಲರ್ ಅಷ್ಟಾಗಿದೆ. ಅಂದ್ರೆ 2001 ವರ್ಷದಲ್ಲಿ 93,930 ಕೋಟಿ ಏನು ವಿದೇಶಿ ವಿದೇಶಿ ಬಂಡವಾಳ ಹೂಡಿಕೆ ಇತ್ತು, 2025ರ ಅಷ್ಟೊತ್ತಿಗೆ 0.4 ಬಿಲಿಯನ್ ಡಾಲರ್ ಮಟ್ಟಿಗೆ ಹತ್ತಿರಕ್ಕೆ 3,720 ಕೋಟಿಗೆ ಇಳಿದಿದೆ. ಅಂತಂದ್ರೆ ಸುಮಾರು 96% ಕಡಿಮೆ ಆಗಿದೆ ವಿದೇಶಿ ಬಂಡವಾಳ ಹೂಡಿಕೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ? ಇದಕ್ಕೆ ಜವಾಬ್ದಾರ ಯಾರಾಗ್ತಾರೆ? ಮೋದಿಯವರ ಆರ್ಥಿಕ ನೀತಿಯ ಕಾರಣಕ್ಕೆ ಜವಾಬ್ದಾರ ಆಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತಲ್ವಾ? ಮತ್ತು 2014ರಿಂದ 2024ರ ಅವಧಿಯಲ್ಲಿ 45,000 ಕೈಗಾರಿಕೋದ್ಯಮಿಗಳು ಬಂಡವಾಳ
ಹೊರಗೆ ಹೋಗಿದ್ದಾರೆ, ದೇಶದಿಂದ ಹೊರಗೆ ಹೋಗಿದ್ದಾರೆ, ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಬಂದಿದ್ದಾರೆ, ಆದರೆ ಹೊರಗೆ ಹೋಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 45,000 ಕೈಗಾರಿಕೋದ್ಯಮಿಗಳು ಹೊರಗೆ ಹೋಗಿದ್ದಾರೆ ದೇಶದ ಬಿಟ್ಟು ಅಂತಂದ್ರೆ ಇದು ಯಾವ ಆರ್ಥಿಕ ಯಾವ್ಯಾವ ಕಾರಣಕ್ಕೆ ಹೊರಗೆ ಹೋಗಿದ್ದಾರೆ? ಇಲ್ಲಿಯ ಮತಧರ್ಮಾಂಧೆಯ ಕಾರಣಕ್ಕೆ, ಸಮಾಜದಲ್ಲಿರುವಂತಹ ಅಸಹನೆಯ ಕಾರಣಕ್ಕೆ, ದಿನನಿತ್ಯ ನಡೀತಿರುವಂತಹ ಹಲ್ಲೆ ದೌರ್ಜನ್ಯಗಳ ಕಾರಣಕ್ಕೆ, ಅಸಹನತೆಯ ಕಾರಣಕ್ಕೆ, ಅಥವಾ ಬಂಡವಾಳ ಹೂಡಿಕೆಗೆ ಪೂರಕವಾಗಿ ಇಲ್ಲದ ಕಾರಣಕ್ಕೆ ದೇಶದಿಂದ ಹೊರಗೆ ಹೋಗಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡಿಸ್ತಾರೆ? ಇವತ್ತು ಪರ್ ಕ್ಯಾಪಿಟಲ್ ಸಾಲ 2023ರಲ್ಲಿ 3.9 ಲಕ್ಷ ಇದ್ರೆ 2025 ವರ್ಷಕ್ಕೆ 4.8 ಲಕ್ಷ ಕೋಟಿ ಪರ್ ಕ್ಯಾಪಿಟಲ್ ಸಾಲ ಆಗಿದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ನಾವು ಮೋದಿಯವರಿಗೆ ಕೇಳಬೇಕಾಗುತ್ತೆ. ಮತ್ತು ಉದ್ಯಮಿಗಳಿಗೆ ಹತ್ತತ್ರ ಸುಮಾರು ಕಾರ್ಪೊರೇಟ್ ಉದ್ಯಮಿಗಳಿಗೆ ರೈಟ್ ಆಫ್ ಮಾಡ್ತಾರಲ್ಲ ಸಾಲ, 20 ಲಕ್ಷ ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿದ್ದಾರೆ. 20 ಲಕ್ಷ ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿದ್ದಾರೆ. ಇದಕ್ಕೆ ನಾವು ಮೋದಿಯವರು ಉತ್ತರ ಕೊಡ್ಬೇಕಾಗಿತ್ತಲ್ವಾ? 20 ಲಕ್ಷ ಕೋಟಿ ನೀವು ಕಾರ್ಪೊರೇಟ್ಗಳಿಗೆ, ಬಂಡವಾಳಶಾಹಿಗಳ ಸಾಲವನ್ನ ರೈಟ್ ಆಫ್ ಮಾಡಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತೀರಿ? ಇದಕ್ಕೆ ಜವಾಬ್ದಾರಿ ಯಾರು? 20 ಲಕ್ಷ ಕೋಟಿ ಇವರ ಸಾಲವನ್ನು ಇವರು ವಸೂಲಿ ಮಾಡಿದ್ರೆ ಇವತ್ತು ಭಾರತಕ್ಕೆ ಇಂತಹ ಸಂದರ್ಭ ಬರ್ತಿರ್ಲಿಲ್ವಲ್ವಾ? ಅಥವಾ ಅನಿಲ್ ಅಂಬಾನಿಯ ಉದಾಹರಣೆಯನ್ನು ತೋಳಿ. ಅನಿಲ್ ಅಂಬಾನಿ ಅವರ 49,000 ಕೋಟಿ ಸಾಲ ಮಾಡಿದರೆ, ಆದ್ರೆ ಅವರು ಕಟ್ಟಬೇಕಾಗಿರುವಂತದ್ದು ಕೇವಲ 455 ಕೋಟಿ ಸಾಲ ಮಾತ್ರ ಕಟ್ಟಬೇಕಂದ್ರೆ ಕೇವಲ ಅವ್ರು ಸಾಲ ಮಾಡುವುದು ಅಂತಂದ್ರೆ 90% ಸಾಲವನ್ನ ರೈಟ್ ಆಫ್ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? 33% MSMEಗಳು ಮುಗಿಸ್ತಾ ಇದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಇವೆಲ್ಲವೂ ನಾವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೇಕಾಗತ್ತಲ್ವಾ? ಇವತ್ತವರು ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಾ ಇದ್ರೆ, ಸಾವಯವ ಕೃಷಿ ಮಾಡೋದಕ್ಕೆ ಪೂರಕ ವಾತಾವರಣ ಕಲ್ಪಿಸೋದಿಲ್ಲ. ಇವತ್ತಿಗೂ ರಾಸಾಯನಿಕ ಗೊಬ್ಬರದ ಮೇಲೆಯೇ ಅವಲಂಬಿತವಾಗಿರುವಂತಹ ಅಗ್ರಿಕಲ್ಚರ್ ಕೃಷಿ ನೀತಿ ಇದೆ. ಸಾವಯವ ಕೃಷಿ ನೀತಿ ಇದುವರೆಗೂ ಸರ್ಕಾರದಿಂದ ಪ್ರಕಟಣೆ ಆಗಿಲ್ಲ. ಇವ್ರು ಯಾವ ಆಧಾರದಲ್ಲಿ ಸಾವಯವ ಕೃಷಿ ಮಾಡಿ ಅಂತ ಹೇಳ್ತಾ ಇದ್ದಾರೆ? ಅಥವಾ ರಾಸಾಯನಿಕ ಕೃಷಿ ಮಾಡ್ತಿರೋದು ಆ ಕ್ಷಣಕ್ಕೆ ಸಾವಯವ ಕೃಷಿಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿದೆಯೇ? ಅದಕ್ಕೆ ಬೇಕಾದಂಥ ವಾತಾವರಣ ಕಲ್ಪಿಸಿದ್ದಾರೆ ಅನ್ನುವಂಥ ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತು ಇವತ್ತು ಸಾವಯವ ಉತ್ಪನ್ನಗಳ ಬೆಲೆ ದುಬಾರಿ ಬೆಲೆ ಇದೆ. ನೀವು ರಾಸಾಯನಿಕ ಕೃಷಿಯಿಂದ ಬಂದಂಥ ಉತ್ಪನ್ನಗಳಿಗೂ ಮತ್ತು ಸಾವಯವ ಕೃಷಿ ಉತ್ಪನ್ನಗಳ ನಡುವಿನ ಬೆಲೆ ಅಂತರ 10 ಪಟ್ಟು 20 ಪಟ್ಟು ಜಾಸ್ತಿ ಇದೆ. ಇವರು ಸಾವಯವ ಕೃಷಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸಿದೆ. ಆ ಉತ್ಪನ್ನಗಳನ್ನ ಕೈಗೆಟುಕುವಷ್ಟು ಉತ್ಪನ್ನ ಬೆಲೆಯನ್ನು ನಿಗದಿಪಡಿಸಕ್ಕೆ ಸಾಧ್ಯವಾಗದಿದ್ದಾಗ ಇವರು ಯಾವ ಆಧಾರದಲ್ಲಿ ಇವರು ಈ ತರಹದ ಒಂದು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ? ಸರಳ ಈ ತರದ ಒಂದು ಏನ್ ಹೇಳ್ತಾರಲ್ಲ, ಬಂಗಾರ ಕಡಿಮೆ ಮಾಡಿ, ಆ ದುಡ್ಡು ಕಡಿಮೆ ಮಾಡಿ, ಈ ದುಡ್ಡು ಕಡಿಮೆ ಮಾಡಿ, ಈ ತೈಲವನ್ನ ಕಡಿಮೆ ಬಳಸಿ, ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಸಿ, ಇವರು ಯಾವ ಆಧಾರದಲ್ಲಿ ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಸಿ ಅಂತ ಹೇಳ್ತಾ ಇದ್ದಾರೆ? ಎಲ್ಲ ಪ್ರಶ್ನೆಗಳನ್ನ ನಾವು ಮೋದಿ ಅವ್ರನ್ನ ಕೇಳಬೇಕಾಗುತ್ತೆ. ಅಂದ್ರೆ ಇವರ ಆರ್ಥಿಕತೆ ನೀತಿ ವಿಫಲಗೊಂಡಿದೆ, ಇವರ ಕೈಗಾರಿಕಾ ನೀತಿ ವಿಫಲಗೊಂಡಿದೆ ಕಳೆದ 12 ವರ್ಷಗಳಲ್ಲಿ, ಇವರ ಕೃಷಿ ನೀತಿ ವಿಫಲಗೊಂಡಿದೆ, ಇವರ ಮೇಕ್ ಇನ್ ಇಂಡಿಯಾ ವಿಫಲಗೊಂಡಿದೆ, ಇವರ ವಿಕಸಿತ್ ಭಾರತ್ ವಿಫಲಗೊಂಡಿದೆ, ಇವರ ಅಮೃತ್ ಕಾಲ ವಿಫಲಗೊಂಡಿದೆ. ಎಲ್ಲವೂ ವಿಫಲಗೊಂಡ ನಂತರ ಇವರು ದೇಶಕ್ಕೆ, ಜನರಿಗೆ ಈ ರೀತಿಯಾಗಿ ಬೋಧನೆ ಮಾಡ್ತಾ ಇದ್ದಾರೆ. ನೀವು ಊಟ ಮಾಡಿ ಉದ್ಯೋಗಕ್ಕೆ ಹೋಗ್ಬೇಡಿ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ದೇಶವನ್ನ ಯಾವ ಹಂತಕ್ಕೆ ತಂದಿರಿಸಿದಾರೆ ಅಂತ ನೀವು ಪ್ರಶ್ನೆ ಮಾಡ್ಬೇಕಲ್ವಾ? ಇವತ್ತು ಸುದ್ದಿ ಬಂದಿದೆ, 3 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ. ಆದ್ರೆ ಪೆಟ್ರೋಲ್ ಉತ್ಪನ್ನದಿಂದ ಬಂದಂತ ಆಗ್ಲೇ ಹೇಳಿದ 44 ಲಕ್ಷ ಕೋಟಿ ಗಳಿಸಿದಾರಲ್ಲ, ಆ ದುಡ್ಡು ಎಲ್ಲೂ ಹೋಯ್ತು ಆಗ್ಯಾರ? ಈ ಎಕ್ಸೈಸ್ ಡ್ಯೂಟಿಯಿಂದ 33 ಲಕ್ಷ ಕೋಟಿ ಗಳಿಸಿದಾರಲ್ಲ, 38 ಲಕ್ಷ ಕೋಟಿ ಗಳಿಸಿದಾರಲ್ಲ, ಆ ದುಡ್ಡು ಎಲ್ಲೋ ಹೋಯ್ತಂತ ನಾವು ಕೇಳ್ಬೇಕಲ್ವಾ? ನಾವು BJP ಬೆಂಬಲಿಗರನ್ನ ನಾವು ಕೇಳ್ತಾ ಇದೀವಿ, ಮನವಿ ಮಾಡ್ತಾ ಇದೀವಿ, ದಯವಿಟ್ಟು ನೀವು ಮತ ಹಾಕಿದಂತ ಪಕ್ಷಕ್ಕೆ ಈ ಪ್ರಶ್ನೆಗಳನ್ನ ಕೇಳಿ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನಮಸ್ಕಾರ.